ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಒಂದಷ್ಟು ಸರ್ಕಾರದ ಸ್ಕೀಮ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಆಗಾಗ್ಗೆ ನಾವು ಕೊಡ್ತಾ ಇರ್ತೀವಿ. ಯಾವ ರೀತಿ ಸರ್ಕಾರದ ಹೊಸ ಹೊಸ ಸ್ಕೀಮ್ಗಳು ಬರ್ತಾ ಇದೆ, ಅದನ್ನ ಹೇಗೆ ಜನ ಬಳಕೆ ಮಾಡ್ಕೋಬೇಕು, ಯಾವ ರೀತಿ ಅದರ ಸಹಾಯವನ್ನ ಪಡ್ಕೊಳ್ಳೋದು, ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಇವತ್ತು ಕೂಡ ರೈತರಿಗೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದಂತಹ ಸ್ಕೀಮ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಳೋದು, ಯಾವ ರೀತಿ ಅದನ್ನು ಅಪ್ಲೈ ಮಾಡೋದು ಹೇಗೆ, ಅದರಿಂದ ಉಪಯೋಗ ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಈ ವಿಡಿಯೋದ್ರ ಮುಖಾಂತರ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ರೈತರಿಗೆ ಇದರಲ್ಲಿ ಪ್ರಮುಖವಾಗಿ ಈ ಸ್ಕೀಮು ರೈತರಿಗೆ ಸಂಬಂಧಪಟ್ಟಿದ್ದು. ರೈತರಿಗೆ ಭರ್ಜರಿಯಾದಂತಹ ಗುಡ್ ನ್ಯೂಸು. ಯಾವ ರೀತಿ ಅಂತ ಹೇಳಿದ್ರೆ, ಕುರಿ ಮೇಕೆ ನೀವೇನಾದರೂ ಸಾಕ್ತೀರಾ ಅಂತ ಹೇಳಿದ್ರೆ ನಿಮಗೆ ಸರ್ಕಾರದ ಕಡೆಯಿಂದ, ಸಂಬಂಧಪಟ್ಟಂತಹ ಇಲಾಖೆಯ ಕಡೆಯಿಂದ ಸುಮಾರು 67,000 ರೂಪಾಯಿ ಸಹಾಯಧನ ಸಿಗುತ್ತೆ. ಯಾವ ರೀತಿ ಅದನ್ನ ಹೇಗೆ ನಾವು ಪಡ್ಕೊಳ್ಳೋದು, 67,000 ರೂಪಾಯಿನ ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲಿ ಹೋಗಬೇಕು, ರೈತರು ಅಂದ್ರೆ ಎಲ್ಲಾ ರೈತರಿಗೂ ಸಿಗುತ್ತಾ, ಅಲ್ಲೂ ಒಂದಷ್ಟು ಅಂದ್ರೆ ಕ್ಯಾಟಗರೀಸ್ ಇರುತ್ತಾ, ಹೇಗೆ? ಎಸ್, ಖಂಡಿತ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಸ್ವಂತವಾಗಿ ನೀವೇನಾದರೂ ಹೈನುಗಾರಿಕೆ ಮಾಡಬೇಕು ಅಥವಾ ಪಶು ಸಂಗೋಪನೆಯನ್ನ ಮಾಡಬೇಕು, ಕುರಿ ಸಾಕಣೆ ಮಾಡಬೇಕು, ಒಂದು ಕುರಿ ಫಾರ್ಮ್ನ ಮಾಡಬೇಕು, ಅಲ್ಲಿ ಒಂದಷ್ಟು ಕುರಿಗಳನ್ನು ಸಾಕಬೇಕು ಅಂತ ಹೇಳಿ ಒಂದಷ್ಟು ಜನ ಕನಸುಗಳನ್ನು ಇಟ್ಕೊಂಡಿರ್ತೀರಾ. ಬಟ್ ಅದಕ್ಕೆ ಬೇಕಾದಂತಹ ಬಜೆಟ್ಟು ನಿಮ್ಮ ಹತ್ರ ಇರೋದಿಲ್ಲ. ಆದರೆ ಅದನ್ನ ಸರ್ಕಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸ್ಕೀಮ್ಗಳಿದೆ, ಅದನ್ನ ಹೇಗೆ ಉಪಯೋಗವನ್ನ ಮಾಡ್ಕೋಬೇಕು. ನೋಡಿ, ಕರ್ನಾಟಕ ಸರ್ಕಾರ ಕುರಿ ಮತ್ತು ಮೇಕೆ ಸಾಕಾಣಿಕೆ ಘಟಕವನ್ನ ಸ್ಥಾಪಿಸೋದಕ್ಕೆ ಬರೋಬ್ಬರಿ 67,000 ರೂಪಾಯಿ ಸಬ್ಸಿಡಿ ಕೊಡೋದಕ್ಕೆ ಅರ್ಜಿಯನ್ನ ಈಗ ಆಲ್ರೆಡಿ ಆಹ್ವಾನ ಮಾಡಿದೆ. ಹಳ್ಳಿಗಳಲ್ಲಿ ಕುಳಿತುಕೊಂಡು ಲಕ್ಷಾಂತರ ರೂಪಾಯಿ ಗಳಿಸಬೇಕು, ನಾನು ಹೈನುಗಾರಿಕೆಯನ್ನ ಮಾಡಿ ಕುರಿ ಸಾಕಾಣಿಕೆಯನ್ನ ಮಾಡಿ ಅನ್ನೋರು ಇದೆಲ್ಲದರನ್ನ ಸದುಪಯೋಗವನ್ನ ಪಡ್ಕೊಳ್ಬಹುದು. ಹಾಗಾದ್ರೆ ಏನಿದು ಯೋಜನೆ? ಈ ಯೋಜನೆ ಯಾರಿಗೆ ಸಲ್ಲುತ್ತೆ? ಈ ಯೋಜನೆಯನ್ನ ಪಡ್ಕೊಳ್ಳೋದಕ್ಕೆ ಯಾರು ಅರ್ಹರಿದ್ದಾರೆ? ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ವತಿಯಿಂದ 2025-26ನೇ ಸಾಲಿಗೆ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ವಿಶೇಷವಾಗಿ ಗ್ರಾಮೀಣ ಭಾಗದ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸೋದಕ್ಕೆ ಇದು ಹೆಜ್ಜೆಯನ್ನ ಇಟ್ಟಿರೋದು. ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗತ್ತೆ, ಅದಕ್ಕೆ ಒಂದಷ್ಟು ದಾಖಲಾತಿಗಳಿರುತ್ತೆ. ಹಾಗಾದ್ರೆ ಇದನ್ನ ಯಾರು ಪಡ್ಕೊಳ್ಬಹುದು, ಯಾರಿಗೆ ಆದ್ಯತೆಯನ್ನ ಕೊಡಲಾಗಿದೆ, ಇದು ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಎಲ್ಲ ರೈತರು, ಎಲ್ಲ ಯುವಕರು ಈ ವಿಡಿಯೋವನ್ನ ನೋಡ್ತಿರ್ತೀರಾ. ಆದರೆ ಒಂದಷ್ಟು ಗೊಂದಲ ಇರುತ್ತೆ. ನಾವೆಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದಾ? ನಾವೆಲ್ಲರೂ ಕೂಡ ಸಹಾಯಧನವನ್ನು ಪಡ್ಕೋಬಹುದಾ? ನಾವೆಲ್ಲರೂ ಕೂಡ ಕುರಿ ಫಾರ್ಮನ್ನು ಮಾಡಬಹುದಾ? ಹಾಗಾದರೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕೂಲಿ ಕಾರ್ಮಿಕರಿಗೆ ಈ ಒಂದು ಅವಕಾಶ ಇದೆ. ಕೃಷಿ ಕಾರ್ಮಿಕರು, ಅದರ ಜೊತೆಗೆ ಈಗಾಗಲೇ ಪಶುಸಂಗೋಪನೆಯಲ್ಲಿ ತೊಡಗಿರುವಂತಹ ರೈತರಿಗೆ ಈ ಯೋಜನೆಯಡಿ ಸಾಕಷ್ಟು ಲಾಭ ಸಿಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಬಂದು ಘಟಕದ ಮಾದರಿ. ನೋಡಿ, 10+1 ಮಾದರಿಯಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಘಟಕ ಸ್ಥಾಪಿಸೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಹೇಗೆ? 10+1 ಅಂದ್ರೆ ಉದಾಹರಣೆ ಸಹಿತ ಹೇಳೋದಾದ್ರೆ 10 ಹೆಣ್ಣು ಮತ್ತು 1 ಗಂಡು ಪ್ರಾಣಿ, ಗಂಡು ಕುರಿಯನ್ನ ಸಾಕುವಂತಹ ಅವಕಾಶಗಳಿರುತ್ತೆ. ಈಗ ಆಲ್ರೆಡಿ ಒಂದಷ್ಟು ಜಿಲ್ಲೆಗಳಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ, ಆಹ್ವಾನ ಕೂಡ ಕೊಡಲಾಗಿದೆ. ಹಾಗಾದ್ರೆ ಯಾವೆಲ್ಲ ಹಳ್ಳಿಗಳು, ಯಾವೆಲ್ಲ ಜಿಲ್ಲೆಗಳನ್ನ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಅಂತ ಜಿಲ್ಲೆಯವರು ಏನಾದರೂ ನೋಡ್ತಾ ಇದ್ರೆ ಅವರು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಸದ್ಯಕ್ಕೆ ರಾಜ್ಯದ ಪ್ರಮುಖ ಜಿಲ್ಲೆಯಾದಂತಹ ಚಾಮರಾಜನಗರ, ಬಾಗಲಕೋಟೆ, ಹಾವೇರಿ, ರಾಯಚೂರು, ಯಾದಗಿರಿ, ಕಲಬುರಗಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ, ಕರೆಯಲಾಗಿದೆ. ಪ್ರತಿ ಜಿಲ್ಲೆಗೂ ಕೂಡ ಇಂತಿಷ್ಟು ಜನ ಸಲ್ಲಿಸಬೇಕು ಅನ್ನುವಂತಹ ಟಾರ್ಗೆಟ್ ಅನ್ನ ಕೂಡ ನಿಗದಿ ಮಾಡಲಾಗಿದೆ. ಹಾಗಾಗಿ ಈಗ ಒಂದು ಡೌಟ್ ಇರುತ್ತೆ, ಎಸ್, ಇಷ್ಟು ಜಿಲ್ಲೆಯವರು ಓಕೆ,
ಹಾಗಾದ್ರೆ ನಾವು ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು, ಯಾವ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು? ನೋಡಿ, ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ RD ನಂಬರ್ ಅನ್ನ ಹೊಂದಿರಬೇಕು, ನಂಬರ್ 1. ನಂಬರ್ 2, ರೇಷನ್ ಕಾರ್ಡ್, ನಿಮ್ಮ ಕುಟುಂಬದ ಪಡಿತರ ಚೀಟಿ ಇರಬೇಕು. ಅದರ ಜೊತೆಗೆ ಫ್ರೋಡ್ಸ್ ID ಅಂದ್ರೆ ರೈತ ತಂತ್ರಾಂಶದಲ್ಲಿ ಅದು ನೋಂದಣಿ ಆಗಿರಬೇಕು. ಫ್ರೋಡ್ಸ್ ID, ಸಹಕಾರ ಸಂಘದ ಸದಸ್ಯತ್ವ, ನಿಗಮದಲ್ಲಿ ನೋಂದಾಯಿತ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರಿಗೆ ಇಲ್ಲಿ ಮೊದಲ ಆದ್ಯತೆಯನ್ನ ಕೂಡ ಗಮನಿಸಲಾಗಿದೆ. ಇಷ್ಟೆಲ್ಲ ತೆಗೆದುಕೊಂಡು ಹೋಗಿದ್ವಿ. ಎಲ್ಲಿಗೆ ಹೋಗಬೇಕು, ನಾವೆಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತಹ ಲಾಸ್ಟ್ ಕ್ವಶನ್ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇರುತ್ತೆ. ನೋಡಿ, ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ನಿಮ್ಮ ತಾಲೂಕಿನ ಆಯಾ ಪಶು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳನ್ನ ಅಥವಾ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಯನ್ನ ಸಂಪರ್ಕ ಮಾಡಿ. ಅಲ್ಲಿ ನಿಮಗೆ ನಿಗದಿತ ಅರ್ಜಿ ನಮೂನೆಗೆ ಸಿಗುತ್ತೆ. ಅದನ್ನ ಭರ್ತಿ ಮಾಡಿಬಿಟ್ಟು ಅಗತ್ಯ ದಾಖಲಾತಿಗಳೊಂದಿಗೆ ದ್ವಿಪ್ರತಿಯಲ್ಲಿ ಅಂದ್ರೆ 2 ಸೀಟ್ಸ್ಗಳಲ್ಲಿ ಅಂದ್ರೆ 2 ಪ್ರತಿ, ಆ 2 ಪ್ರತಿಗಳಲ್ಲಿ ನೀವು ಸಲ್ಲಿಸಬೇಕಾಗತ್ತೆ. ಇದನ್ನ ರಾಜ್ಯದ ರೈತರು ಯುಟಿಲೈಸ್ ಅನ್ನ ಮಾಡ್ಕೊಳ್ಳಿ. 67,000 ರೂಪಾಯಿ ಏನು ಸಹಾಯಧನ ಸಿಗ್ತಾ ಇದೆ ಅದನ್ನ ಬಳಸ್ಕೊಳ್ಳಿ.